ಈಗ ಡಿಸೆಂಬರ್ ಮಂತಲ್ಲಿ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ಮಾತಾಡ್ತಾ ಹೋಗೋಣ. 1 and 7 ಕಾಂಬಿನೇಷನಲ್ಲಿ ಏನೆಲ್ಲ ಆಗ್ಬೋದು ಈ ಒಂದು ಪರಿಹಾರವನ್ನು ನೋಡಿದಾಗ ಇಲ್ಲಿ ಮೇನಾಗಿ ಗುರು ಬದಲಾವಣೆ ಆಗ್ತಿದ್ದಾನೆ. ಈ ವಾರ ಡಿಸೆಂಬರ್ ವಕ್ರವಾಗಿದ್ದಂಥ ಗುರು ಸ್ವಂತ ಬುಧನ ಮನೆಗೆ ಬರ್ತಾ ಇದ್ದಾನೆ. ಕಟಕ ರಾಶಿಯಿಂದ ಮನೆಗೆ ಚಿನ್ನದ ರೈಟ್ ಕಮ್ಮಿ ಆಗುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಕಾಡ್ತಾ ಇದೆ. ಚಿನ್ನದ ರೈಟ್ ಖಂಡಿತಲೂ ಕೂಡ ಕಮ್ಮಿ ಆಗ್ಬೋದು 100%. ಚಿನ್ನ ಈ ಒಂದು ವಾರದಲ್ಲಿ ನಂತರ ಚಿನ್ನ ಕಮ್ಮಿ ಆಗುತ್ತೆ, ಚಿನ್ನದ ಕಮ್ಮಿ ಆಗುತ್ತೆ, ಬೆಳ್ಳಿನೂ ಪರವಾಗಿರಲ್ಲ. ಅದೇ ರೀತಿಯಲ್ಲಿ ಶನಿ ಸ್ವಂತ ಮನೆಯಲ್ಲಿ ಮೀನ ರಾಶಿ ಇದ್ದಾನೆ. ಮೀನದಲ್ಲಿ ಶನಿ ಇರೋದ್ರಿಂದ ಶನಿ ಮೀನದಲ್ಲಿ ಇಲ್ಲ, ಆದರೆ ಜನ್ಮ ಶನಿ ಏನೆಲ್ಲ 7.5 ಕೊಡ್ತಾನೆ ನೋಡಬೇಕು. ಅದೇ ಥರ ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಇದ್ದಾನೆ, ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾನೆ. ಅದೇ ಥರ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಬುಧ ಶುಕ್ರ ಗ್ರಹ ಕುಜಗ್ರಹ ಇದ್ದಾರೆ. ಇನ್ನು ಚಂದ್ರ ಎಂದಿನಂತಾಗಿ 2 ವರ್ಷಕ್ಕೊಂದ್ಸರಿ ರಾಶಿನ ಚೇಂಜ್ ಮಾಡ್ತಿದ್ದಾನೆ. ಇವೆಲ್ಲ 9 ಗ್ರಹಗಳು ಸೇರಿ ಯಾವೆಲ್ಲ ರಾಶಿಗೆ ಯಾವೆಲ್ಲ ಲಕ್ಕನ್ನು ತಂದು ಕೊಡ್ತವೆ, ಯಾವ ರಾಶಿಗೆ ಬಣ್ಣದ ಬಟ್ಟೆ ಚೆನ್ನಾಗಿರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಾವು ನೀವು ಮಾತಾಡೋದಿರ್ತಾನೆ ಜನಗಳಿಗೆ ಪರಿಹಾರವನ್ನು ಹೇಳ್ತಾ ಹೋಗೋಣ. ಇದರಿಂದ ಲಾಭ ನಷ್ಟವನ್ನು ಪ್ರೆಡಿಕ್ಷನ್ ಕೊಡೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. ಗ್ರಹಗಳಿಂದಲೇ ಎಲ್ಲ ಯೋಗವನ್ನು ಕೊಡ್ತಾ ಇದ್ದೇವೆ. ಗ್ರಹಗಳು ನಿಮ್ಮ ಯೋಗವನ್ನು ಕೊಡೋದು ಹೇಗೆ ಅಂತ ನೋಡೋಣ. ನಷ್ಟ ಹೇಗೆ ಬರುತ್ತೆ, ಲಾಭ ಹೇಗೆ ಬರುತ್ತೆ, ಅದು ತುಂಬ ದೊಡ್ಡ ಇಂಪಾರ್ಟೆಂಟು. ಪುಣ್ಯದಲ್ಲೇ ಪುಣ್ಯ. ನವಗ್ರಹಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಸಖತ್ ಪಾಸಿಟಿವ್ನ ಕೊಡುತ್ತೆ. ನವಗ್ರಹಗಳನ್ನ ತಿಳ್ಕೊಂಡು ಯಾವೆಲ್ಲ ಟೆಂಪಲ್ಗೆ ಹೋದಾಗ ನಿಮಗೆ ಪರಿಹಾರವನ್ನು ಕೊಡುತ್ತೆ, ಅದು ಇಂಪಾರ್ಟೆಂಟು. ಈ ವಾರದಲ್ಲಿ ತುಂಬ ಲಕ್ಸುರಿ ಕಾಸ್ಟಿಯಸ್ ಒಳ್ಳೆ ಬಣ್ಣ ಅಂದರೆ ಯೆಲ್ಲೋ ಕಲರ್ನ ಯೂಸ್ ಮಾಡೋಷ್ಟು ತುಂಬ ಪಾಸಿಟಿವ್ ಇರುತ್ತೆ. ಯೆಲ್ಲೋನ ಯೂಸ್ ಮಾಡಿ ಭಾಳ ಒಳ್ಳೆಯ ಫಲವನ್ನು ಕೊಡುತ್ತೆ. ಎಂದಿನಂತೆ ಮುಂದಿನ ವರ್ಷ ಬ್ಲ್ಯಾಕ್ ಡೇಂಜರು, ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿಬಿಡಿ. ಬ್ಲ್ಯಾಕ್ ಕಲರ್ ಕಾರ್ನ ಯೂಸ್ ಮಾಡಿ ಮಂಜುನಾಥ್ ಅವ್ರು ಖಂಡಿತ ಕೂಡ ಪ್ರಾಬ್ಲಮಲ್ಲಿ ಸಿಗಾಕೊಂಡು ಪ್ರಾಬ್ಲಮನ್ನು ನಾವು ಕಳ್ಕೊಂಡು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ರಾಶಿ ಬಗ್ಗೆ ಮತ್ತೆ ಮಾತಾಡೋಣ. ಮೀನರಾಶಿಗೆ ಸಾಕಷ್ಟು ಯೋಗ, ಸಾಕಷ್ಟು ಸಂಕಟ ಆಗುತ್ತೆ. ಯಾಕಂದರೆ ಜನ್ಮದಲ್ಲಿ ಶನಿ ಇದ್ದಾನೆ. ಮೀನರಾಶಿಯಲ್ಲಿ ಸಾಕಷ್ಟು ಸಾಲದಲ್ಲಿ ಬಿದ್ದೀರ, ವನವಾಸವನ್ನು ಬೀಳ್ತೀರ, ಬಡ್ಡಿ ಕಟ್ತೀರ, ಸಾಕಷ್ಟು ತೊಂದರೆಗಳಾಗ್ತಾಯಿದ್ದಾವೆ. ಮತ್ತು ಏರುಪೇರು, ಹೆಲ್ತ್ ಏರುಪೇರು ಆಗುತ್ತೆ, ಟಯರ್ಡ್ ಆಗುತ್ತೆ. ನಿಮ್ಮ ಕಾರ್ ಆಕ್ಸಿಡೆಂಟ್ ಆಗಿರ್ತದೆ, ಇಲ್ಲಾಂದರೆ ನಿಮ್ಮ ಕುಟುಂಬದಲ್ಲಿ ತಾಯಿಗೆ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ಬರುತ್ತೆ. ಯಾಕಂದರೆ ಆರೋಗ್ಯ ಸಮಸ್ಯೆ ಬರ್ತಾ ಇದ್ದಾರೆ. ರಾಹು ಗ್ರಹನೂ ಕೂಡ ಕೆಟ್ಟಿದ್ದಾನೆ, ಕೇತು ಗ್ರಹ ಕೆಟ್ಟಿದ್ದಾನೆ. ನಿಮ್ಮ ಲೈಫಲ್ಲಿ ನಿಮಗೆ ಶನಿ ಗ್ರಹ ಕೆಟ್ಟಿದ್ದಾನೆ, ಗುರುಗ್ರಹ ಕೆಟ್ಟಿದ್ದಾನೆ. ಆದರೆ ಬುಧ ಕುಜ ಶುಕ್ರ ಗ್ರಹ ಸೂರ್ಯ ಗ್ರಹ ನಿಮಗೆ ಲಾಭಸ್ಥಾನದಲ್ಲಿ 9ನೇ ಮನೆಯಿಂದ ತುಂಬ ಒಳ್ಳೆಯ ಶುಭಫಲನ ಕೊಡ್ತಾನೆ. ಗುರು ಸುಖ ಸ್ಥಾನದಲ್ಲಿಂದ ಆರೋಗ್ಯ ಸಮಸ್ಯೆ ನಿಮ್ಮ ಕುಟುಂಬದಲ್ಲಿ ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾನೆ. ಆರೋಗ್ಯ ರೀತಿಯಲ್ಲಿ ಪ್ರಾಬ್ಲಮನ್ನು ಬೀಳ್ಬೇಡಿ. ಒಂದಲ್ಲ ಒಂದು ಕಷ್ಟ ಸಿಗಾಕಿರ್ತಾರೆ. ಆರೋಗ್ಯ ರೀತಿಯಲ್ಲಿ ಬೀಳ್ದಿರೋ ಥರ ನೀವು ನೋಡ್ಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ರೀತಿಯಲ್ಲಿ ಮಾಡಿ. ನೀವು ಆದಷ್ಟು ಕೂಡ ಊಟವನ್ನು ಕಂಟ್ರೋಲ್ ಮಾಡಿ, ವಾಕ್ ಮಾಡಿ, ಎಲ್ಲ ಮಾಡಿ. ಏಕೆಂದರೆ ಶನಿ ಭಾಳ ವರ್ಷ 36 ವರ್ಷಕ್ಕೊಂದ್ಸರಿ ಬರ್ತಾನೆ. ನಿಮಗೆ ವ್ಯಯಸ್ಥಾನಾಧಿಪತಿಯವನ್ನೇ ಲಾಭಸ್ಥಾನಾಧಿಪತಿಯವನ್ನೇ. ಇವಾಗ ವ್ಯಯಸ್ಥಾನವನ್ನು ಕಷ್ಟವನ್ನು ಕೊಡ್ತಾನೆ. ಶನಿ ಬಿಟ್ಟೋಕ್ಕೆ ನಿಮ್ಗೆ ಇನ್ನೂ ತುಂಬ ವರ್ಷ ಬೇಕಾಗುತ್ತದೆ. ಈ ವಾರದಲ್ಲಿ ನಿಮಗೆ ಆರ್ಯಟಾಕ್ ವಾರ ಪರಿಹಾರದಲ್ಲಿ ಖಂಡಿತಲ್ಲೂ ಕೂಡ ನಿಮಗೆ ಆರ್ಯಟಾಕ್ ವಾರ ಪರಿಹಾರದಲ್ಲಿ ಗುರು ಪಂಚಮದಲ್ಲಿದ್ದ ತುಂಬ ಒಳ್ಳೆಯದಾಯ್ತು. 5ನೇ ತಾರೀಕಿನಿಂದ ನಿಮ್ಮ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಆಗುತ್ತಾರೆ. ಒಂದಲ್ಲ ಒಂದು ಪ್ರಾಬ್ಲಮಲ್ಲಿ ಸಿಗಾಕಿರ್ತೀರ. ಯಾವುದೇ ಕಾರಣಕ್ಕೂ ಸಿಗಾಕಬೇಡಿ. ನೀವು ರಾಶಿಲಿ ಶನಿ ಇರೋದ್ರಿಂದ ಅತಿ ಹೆಚ್ಚು ನೀವು ತಿರುನಲ್ಲಾರು ಇಲ್ಲ ಆಲಂಗುಡಿ ಗುರು ಟೆಂಪಲ್, ಅತಿ ಹೆಚ್ಚು ತಿರುಪತಿ, ಇದನ್ನು ಅತಿ ಹೆಚ್ಚು ಆರಾಧಿಸಿದಾಗ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನೀವು ಅತಿ ಹೆಚ್ಚು ತುಂಬ ಒಳ್ಳೆಯದಾಗುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ ಅಂತ ಹೇಳುತ್ತೆ. ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಯಾವುದೆಲ್ಲ ಕೋರ್ಟ್ ಕೇಸ್ ಇವೆಲ್ಲ ಏನಿದ್ರು ಕೂಡ ನೀವು ತಿರುಪತಿಲಿ ಹೋದಾಗ ಬೋಗಿಲಿ ಕೂಡಿ ಬೀಗ ಹಾಕ್ತೀರ, ಅದು ದೋಷ ನಿವೃತ್ತಿ ಆಗುತ್ತೆ. ಹಾಗಾಗಿ ಆದಷ್ಟು ನೀವು ತಿರುಪತಿಯನ್ನು ದರ್ಶನ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಸಾಕಷ್ಟು ಒಳ್ಳೆಯದಾಗುತ್ತೆ. ಅದ್ಭುತವಾದ ಒಂದು ಸಕ್ಸಸ್ಸನ್ನು ಕೊಡ್ತವೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಲ್ಲ ಅಂಥ ಯೋಗವನ್ನು ಕೊಡೋದ್ರಿಂದ ಗ್ರಹಗಳು ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಕಾಣುತ್ತೆ. ನಿಮ್ಮ ಲೈಫಲ್ಲಿ ಆ ಅಪಾರವಾದ ಕೀರ್ತಿ, ನೇಮ್ ಎಲ್ಲನೂ ಕೂಡ ಕೊಡ್ತವೆ. ದಯವಿಟ್ಟು ಭಯಭೀತರಾಗಬೇಡಿ. ಆದರೆ ಕಷ್ಟದ ಮೇಲೆ ಕಷ್ಟ ಬರುತ್ತದೆ. ಗುರು ಚೇಂಜ್ ಆಗೋದು ಡಿಸೆಂಬರ್ 5ನೇ ತಾರೀಕು ಚೇಂಜ್ ಆಗೋದ್ರಿಂದ ನೀವು ಡಿಸೆಂಬರ್ 5ನೇ ತಾರೀಕುವರೆಗೂ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. 5ನೇ ತಾರೀಕು ಮೇಲೆ ಪ್ರಾಬ್ಲಮಲ್ಲಿ ಸಿಗಾಕಿದ್ರೆ ಯಾವುದೇ ಕಾರಣಕ್ಕೂ ಒಂದಲ್ಲ ಒಂದು ಪ್ರಾಬ್ಲಮಲ್ಲಿ ಸಿಗಾಕಿಬಿಡಿ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಮೀನರಾಶಿ ಒಂದು ಸರಿ ನಿಮ್ಮ ಕೈಲಿ ಆದರೆ ತಿರುಚಿಲಿ ಶ್ರೀರಂಗಂ ದರ್ಶನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ, ಭಾಳ ಒಳ್ಳೆಯದಾಗುತ್ತೆ. ಮತ್ತು ಯಾವುದಾದ್ರು ಕಾಡಲ್ಲಿ ಇರುವಂಥ ಟೆಂಪಲ್ಲು ಇಲ್ಲ ಕಾಡಲ್ಲಿರೋ ರೆಸಾರ್ಟು ಇವೆರಡನ್ನೂ ದರ್ಶನ ಮಾಡಿದಷ್ಟು ಒಳ್ಳೆಯದಾಗುತ್ತೆ. ಆ ಗಾಳಿ, ಆ ಬೆಳಕು, ಆ ಕಾಡು, ಆ ಗ್ರೀನ್, ದೇವರಿದ್ರೂ ಸರಿ, ದೇವಸ್ಥಾನಕ್ಕೆ ಹೋಗಿ ಇಲ್ಲ ನಾನು ತುಂಬ ಹ್ಯಾಪಿಯಾಗಿರೋ ಜಾಗಕ್ಕೆ ಹೋಗ್ತೀನಿ ಅಂದರೆ ನೀವು ಲೈಫಲ್ಲಿ ಹ್ಯಾಪಿಯಾಗಿರಿ.
ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ, ತುಂಬ ಒಳ್ಳೆಯದಾಗುತ್ತೆ, ಅಪಾರವಾದ ಸಕ್ಸಸ್ಸನ್ನು ಕೊಡುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗಿ ಒಳ್ಳೆಯದಾಗಲಿ ಮೀನರಾಶಿ.